ಸಮಸ್ಯೆಗೆ ಮತ್ತೊಂದು 20 ಲಕ್ಷ ರೂಪಾಯಿ ಚೆಕ್ ಮೊದಲೇ ಬಂದು ಜೋಬಲ್ಲಿ ಇಟ್ಟಿರ್ತಾರೆ, ತಗೊಂಡು ಬಂದು ಕೊಡ್ತಾರೆ. ಅದನ್ನ ನೀವು ಒಪ್ಕೋತಿರಲ್ಲ, ಎಲ್ಲ ಜನ ಒಪ್ಕೋತಿರಲ್ಲ. ಯಾಕೆ ಒಪ್ಕೋಬೇಕು? ಲಾಠಿ ಚಾರ್ಜು ಇವೆಲ್ಲಕ್ಕೂ ಹೆದರ್ಕೊಂಡೇ ನಮ್ಗೆ ಹಿಂಗಾಗಿದೆ. ತಿನ್ನಿ ಏನೂ ಆಗಲ್ಲ. 20 ಲಕ್ಷ ಕೈ ತೊಳ್ಕೊಬಹುದು, ಆದ್ರೆ ಉಳಿದವ್ರ ಪರಿಸ್ಥಿತಿ ಅವ್ರು ಇದ್ದು ಸತ್ತಂಗ. ಯಾಕೆ ಸರ್ಕಾರ ಇದಕ್ಕೆ ಗಣನೆಗೆ ತಗೊಳ್ತಾರೆ? ಸರ್ಕಾರ ಬಂದು ಇವತ್ತು ಬಾಯಿ ಮುಚ್ಚಿಸ್ತಾರೆ. ಪೊಲೀಸರು ಅಂತಾನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಅಂತಾನೋ ನಮ್ಮನ್ನ ಬಾಯಿ ಮುಚ್ಚೋದಾದ್ರೆ ಯಾಕ್ರಿ ಬೇಕು? ನಮ್ಮ ಬದುಕು ಯಾಕ್ರಿ ಬೇಕು? ಸೀದಾ ಹೋಗ್ಬಿಡೋಣ ಬಯಲ್ಸೀಮೆಗೆ. ಒಂದು 20-25 ಜಾಗ ಕೊಡ್ತಾರೆ, ಹೊರಟ್ಬಿಡಿ ಅಂತಾರೆ. ಕಾಡಾನೆ ಆಯ್ತು ಇದೀಗ ಕಾಡು ಕೋಣಗಳ ಸರದಿ. ದೋಣಿ ಹಡ್ಲುವಿನಲ್ಲಿ ಕಾಡು ಕೋಣ ದಾಳಿಗೆ ರೈತ ದುರ್ಮರಣ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ದೈಂಬಳ್ಳಿ ಸಮೀಪದ ಗ್ರಾಮ. ಕಾಡು ಕೋಣ ದಾಳಿಯಿಂದ 45 ವರ್ಷದ ಮಂಜುನಾಥ್ ಸಾವು. ತೋಟದಲ್ಲಿ ಕೆಲಸ ಮಾಡುವಾಗ ದಾಳಿ ಮಾಡಿರೋ ಕಾಡು ಕೋಣ. 15 ದಿನದಲ್ಲಿ ಕಾಡು ಕೋಣ ದಾಳಿಯಿಂದ 2 ಬಲಿ. ಕಳಸ ತಾಲೂಕಿನಲ್ಲಿ ಶೀಲಾ ಎಂಬುವರು ಸಾವನ್ನಪ್ಪಿದ್ರು. ಅರಣ್ಯ ಇಲಾಖೆ ವಿರುದ್ಧ ಮಲೆನಾಡಿಗರ ಆಕ್ರೋಶ. ಕಾಫಿ ನಾಡಿನಲ್ಲಿ ಕಾಡು ಪ್ರಾಣಿಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಸಾರ್ವಜನಿಕರ ಜೀವಕ್ಕೆ ಆಪತ್ತಾಗಿ ಪರಿಣಮಿಸಿದೆ. ಕೊಪ್ಪ ತಾಲೂಕಿನಲ್ಲಿ ಭೀಕರ ಕಾಡುಕೋಣ ದಾಳಿಗೆ ವ್ಯಕ್ತಿಯೊಬ್ಬರು ದಾರುಣವಾಗಿ ಮೃತಪಟ್ಟಿದ್ದು ಕೇವಲ 15 ದಿನಗಳ ಅಂತರದಲ್ಲಿ ಇದು 2ನೇ ಬಲಿಯಾಗಿದೆ. ಮನೆಯಿಂದ ತೋಟಕ್ಕೆ ತೆರಳುವಾಗ ಭೀಕರ ದಾಳಿ ಸಂಭವಿಸಿದ್ದು 45 ವರ್ಷದ ಕೊಪ್ಪ ತಾಲೂಕಿನ ಅಗಳಗಂಡಿ ಸಮೀಪದ ದೋಣಿಹಡ್ಲು ಗ್ರಾಮದ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಮಂಜುನಾಥ್ ಅವರು ತಮ್ಮ ಮನೆಯಿಂದ ತೋಟಕ್ಕೆ ಹಳ್ಳಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಏಕಾಏಕಿಯಾಗಿ ಪ್ರತ್ಯಕ್ಷಗೊಂಡ ಕಾಡು ಕೋಣ ರಭಸದಿಂದ ದಾಳಿ ನಡೆಸಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಮಂಜುನಾಥ್ನನ್ನ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಮಾರ್ಗ ಮಧ್ಯದಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಮಲೆನಾಡು ಭಾಗದಲ್ಲಿ ಹಾವಳಿ ತೀವ್ರಗೊಂಡಿದ್ದು ಇದು 2ನೇ ಬಲಿಯಾಗಿದೆ. ಕಳಸ ತಾಲೂಕಿನಲ್ಲಿ 52 ವರ್ಷದ ಶೀಲಾ ಎಂಬುವರು ಇದೇ ಕಾಡು ಕೋಣ ದಾಳಿಗೆ ಬಲಿಯಾಗಿದ್ರು. ಇವತ್ತು ದೋಣಿಹಡ್ಲು ಗ್ರಾಮದ ಮಂಜುನಾಥ್ ಕಾಡು ಕೋಣದ ದಾಳಿಗೆ ಬಲಿಯಾಗಿದ್ದಾರೆ. ಸದ್ಯ ಸರ್ಕಾರದ ವಿರುದ್ಧ ಮಲೆನಾಡಿಗರ ಆಕ್ರೋಶ ಭುಗಿಲೆದ್ದಿದ್ದು ಸತತವಾಗಿ ಕಾಡು ಕೋಣಗಳ ದಾಳಿ ಹೆಚ್ಚಾಗ್ತಾ ಇದ್ರೂ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳೀಯ ಜನರಲ್ಲಿ ಭೀತಿ ಉಂಟಾಗಿದೆ. ಮಾನವ ಕಾಡು ಪ್ರಾಣಿ ಸಂಘರ್ಷ ನಿರಂತರ. ನೀವು ಏನಾರು ಆಕ್ಷನ್ ತಗೊಳ್ಬೇಕು. ಈಗ ಸ್ವಲ್ಪ ದಿನ ಹೇಳ್ತೀವಿ ಕತೆ. ಈಗ ಅಲ್ಲಿ 35-40 ಕಾಡ್ಕೋಣ ಇದಾವಂತ. ನೀವಿನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ನಿಮ್ದು 17 ಆಗುತ್ತೆ. 17 ಆದ್ಮೇಲೆ ನೀವೇನು ಹೇಳ್ತೀರಿ? ನಮ್ದು ಕಾಡು ನಮ್ಮ ಕಾಡೊಳಗೆ ಒಂದು ಮೈತಲ್ಲ ಅಂತ ಹೇಳಿ. ಈಗ ಯಾವ ಸಾಲ್ವೇಷನ್ ಹೆಂಗ ಕಾಡು ಬಾರ್ಡ್ರಲ್ಲಿ ಇರೋದು? ನೀವು 20 ಲಕ್ಷ ಕೈ ತೊಳ್ಕೊಬಹುದು, ಆದ್ರೆ ಉಳಿದವ್ರ ಪರಿಸ್ಥಿತಿ ಅವ್ರು ಇದ್ದು ಸತ್ತಂಗಲ್ಲ. 20 ಲಕ್ಷ ಜಮೀನು ಮಾಡಂಗಿಲ್ಲ. 20 ಮನುಷ್ಯನಿಗೆ 20 ಲಕ್ಷ ಮಾತ್ರ ಬೆಲೆ. 20 ಲಕ್ಷ ಒಂದು ಜೀವನ ಪರ್ಯಂತ ಈಗ ಅವನೊಬ್ಬ ಇನ್ಸೂರೆನ್ಸ್ ಮಾಡಿಸ್ತಾನಾಗಿಲ್ಲ. ಅವನೇನು ದುಡಿಮೆ ಇರ್ತಿತ್ತು, ಲೈಫ್ ಲಾಂಗ್ ಎಷ್ಟು ದುಡಿತಿದ್ದ ಅದ್ರ ಆಧಾರದ ಮೇಲೆ ನಾವು ಪರಿಹಾರ ಕೊಡ್ತಾ ಇದ್ದೀವಿ. ಗೌರ್ಮೆಂಟ್ ಫಿಕ್ಸ್ ಮಾಡುವಾಗ 20 ಲಕ್ಷ ಯಾವ ಆಧಾರದ ಮೇಲೆ ಒಬ್ಬ ಮನುಷ್ಯನಿಗೆ ಆನೆ ಸತ್ರ 20 ಲಕ್ಷ ಕೊಡ್ತಾರೆ. ಕೋಣ ಸತ್ರ ಅವನು 45 ವರ್ಷ ಮಕ್ಕಳು ಇನ್ನೇನು ಸಾಕಿ ಅಂದ್ರೆ ಎಲ್ಲ ಬೆಡ್ರೀಡ್ ಅವ್ರಿಗೆ ಇನ್ನು ಮುಂದಿನ ಜೀವನ ಹೆಂಗೆ? ಸಮಸ್ಯೆಗೆ ಮತ್ತೊಂದು 20 ಲಕ್ಷ ರೂಪಾಯಿ ಚೆಕ್ ಮೊದಲೇ ಬರ್ ಜೋಬಲ್ಲಿ ಇಟ್ಟಿರ್ತಾರೆ, ತಗೊಂಡು ಬಂದು ಕೊಡ್ತಾರೆ. ಅದನ್ನ ನೀವು ಒಪ್ಕೋತಿರಲ್ಲ, ಎಲ್ಲ ಜನ ಒಪ್ಕೋತಿರಲ್ಲ. ಯಾಕೆ ಒಪ್ಕೋಬೇಕು? ಕೇಸ್ ಮಾಡ್ತಾರೆ. ಇದು ಲಾಠಿ ಚಾರ್ಜು ಇವೆಲ್ಲಕ್ಕೂ ಹೆದರ್ಕೊಂಡೇ ನಮ್ಗೆ ಹಿಂಗಾಗಿದ್ದು. ತಿನ್ನಿ ಏನೂ ಆಗಲ್ಲ. ಮನುಷ್ಯ ಬದುಕಬೇಕು. ನಾವು ಈ ಊರಿನಲ್ಲಿ ವಾಸ ಮಾಡಬೇಕು ಅಂದ್ರೆ ತಲಾಂತರದಿಂದ ವಾಸ ಮಾಡ್ಕೊಂಡ್ ಬಂದಂತವ್ರು ನಾವು ಇಲ್ಲಿ. ಈ ಮಲೆನಾಡಿನಲ್ಲಿ ನಮ್ಮ ಹುಟ್ಟು ಸಾವು ಇದೇ ಮಲೆನಾಡು. ಆದ್ರೆ ನಮ್ಮ ಪೂರ್ವಜರು ಎಷ್ಟೋ ಸಾವಿರಾರು ವರ್ಷಗಳಿಂದ ಬದುಕೊಂಡ್ ಬಂದಿದ್ದಾರೆ. ಈಗ ನಮಗಿಲ್ಲಿ ಬದುಕಲಿಕ್ಕಾಗಲ್ಲ ಅಂತ ಪ್ರಾಣಿಗಳನ್ನ ತಂದ್ಬಿಡೋದು. ಅರಣ್ಯಾಧಿಕಾರಿಗಳ ಒತ್ತಡ ಹೇಗಿದೆ ಅಂದ್ರೆ, ಒಂದು ಸಹಜವಾಗಿ ಸತ್ತ ಪ್ರಾಣಿಗಳಿದ್ರೆ ಅದಕ್ಕೆ ಸಾವಿರಾರು ಜನರು ಅಲ್ಲಿ ಒಂದು 50 ಜನ ಫಾರೆಸ್ಟ್ಗಳು ಹೋಗಿ ಅವರಿಗೆ ದೊಡ್ಡ ಉಪದ್ರವ ಮಾಡುವಂತ ವ್ಯವಸ್ಥೆಗಳು, ಆ ಮನೆಯವ್ರ ಉಸಿರು ಕಟ್ಟುವಂತ ವ್ಯವಸ್ಥೆಗಳು ಮಾಡ್ತಾರೆ ಇವರು. ಇವ್ರನ್ನ ಒಪ್ಕೊಂಡು ನಮ್ಮ ಜನ ಯಾವತ್ತು ಈ ಬೀದಿಗಿಳಿಯಲ್ಲ. ಇವತ್ತೀಗ ಬಂದ್ರು ಎಲ್ಲ ಸತ್ತಿದ್ದಾರೆ ಅನ್ನೋದಕ್ಕೆ ಬಂದಿದ್ದೀರಿ ಬಿಟ್ರೆ ಯಾವತ್ತಾರು ವೈಯಕ್ತಿಕ ಒಂದು ಸಭೆಯನ್ನು ಕರೆದ್ರೆ ಯಾರಾದ್ರೂ ಬರ್ತೀರಾ? ನೀವು ಯಾರೂ ಬರಲ್ವಲ್ಲ. ಯಾಕೆ ಬರಲ್ಲ? ಯಾಕೆ ನಿಮ್ಗೆ ಯಾರಿಗೂ ಮನುಷ್ಯತ್ವ ಇಲ್ವಾ? ಯಾರ ಮನೆಯಲ್ಲೂ ಸಾವಾಗುತ್ತೆ ಅಂತೇಳಿ ಎಲ್ಲರೂ ಅಕ್ಕ ತಂಗಿಯವರು ಎಲ್ಲ ಅಣ್ಣ ತಮ್ಮಂದ್ರು ಅಂತ ಯೋಚನೆ ಮಾಡ್ಕೊಳ್ಳಿ. ಅವ್ನು ಸತ್ರು ಅವನೊಬ್ಬ ನಮ್ಮ ಸಹೋದರ ಅಂತ ಅನ್ಕೊಳ್ಳಿ.
ಯಾಕೆ ನೀವು ಇದನ್ನ ಯಾಕೆ ಸರ್ಕಾರ ಇದಕ್ಕೆ ಗಣನೆಗೆ ತಗೊಳ್ತಾರೆ? ಸರ್ಕಾರ ಬಂದು ಇವತ್ತು ಬಾಯಿ ಮುಚ್ಚಿಸ್ತಾರೆ ಪೊಲೀಸರು ಅಂತಾನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಅಂತಾನೋ ನಮ್ಮನ್ನ ಬಾಯಿ ಮುಚ್ಚೋದಾದ್ರೆ ಯಾಕ್ರಿ ಬೇಕು? ನಮ್ಮ ಬದುಕು ಯಾಕ್ರಿ ಬೇಕು? ಸೀದಾ ಹೋಗ್ಬಿಡೋಣ ಬಯಲ್ಸೀಮೆಗೆ ಒಂದು 25 ಅಡಿ ಜಾಗ ಕೊಡ್ತಾರೆ, ಹೊರಟ್ಬೇಡಿ ಅಂತಾರೆ ಇವರು. ಸರ್ಕಾರದವ್ರು ಈಗಲೂ ಬಿಡ್ಸಕ್ಕೆ ರೆಡಿ ಇದ್ದಾರೆ. ಇವರ ಅನುಕೂಲಕ್ಕಾಗಿ ಏನು ಮಾಡೋದಕ್ಕೆ ಎಲ್ಲ ಫಸ್ಟೇ ಪ್ರಿಪೇರ್ ಮಾಡಿ ಡೆಡ್ ಬಾಡಿನ ಅಲ್ಲಿಂದ ಎತ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಮನೆ ಹತ್ರ, ಎಲ್ಲಿಗೆ? ಹಾಸ್ಪಿಟಲ್ಗೆ. ಯಾಕೆ ಎತ್ತಬೇಕಿತ್ತು? ಡೆಡ್ ಬಾಡಿ ಊರಿನವರೆಲ್ಲ ಸೇರಿ ಅಲ್ಲಿ ಏನ್ ಬೇಕೋ ತೀರ್ಮಾನ ತಗೋತಿದ್ರು ಊರಿನವರು. ಬಟ್ ಅಲ್ಲೇ ಫಸ್ಟ್ ಅಲ್ಲೇ ಅವರು ಮನುಷ್ಯ ಅಲ್ಲೇ ತೀರೋಗಿದ್ರು. ಅಲ್ಲಿ ಬದುಕಿಲ್ಲ ಅಂದಾಗ ಇಲ್ಲಿ ಕರ್ಕೊಂಬರೋ ಅವಶ್ಯಕತೆ ಇರಲಿಲ್ಲ. ಪೋಸ್ಟ್ ಮಾರ್ಟಮ್ಗೆ ಹಾಸ್ಪಿಟಲಿಂದ ಡಾಕ್ಟರ್ಸ್ ಅಲ್ಲಿಗೆ ಬರ್ತಾ ಇದ್ರು. ಯಾಕೆ ಆತರ ಯಾಕಿತ್ತು ಇವರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಯಾಕೆ ಎತ್ಕೊಂಡು ಹೋಗ್ಬೇಕಿತ್ತು? ಇವರಿಗೆ ಮನುಷ್ಯತ್ವ ಇಲ್ವಾ? ಸರ್, ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.